ಸೆಮಿ ಡಿಕ್ಟಟೋರಿಯಲ್ ಸ್ಟೇಟ್ ಅಂತ ಕರೆದೆ. ಸೆಮಿ ಡಿಕ್ಟಟೋರಿಯಲ್ ಸ್ಟೇಜ್ ಆಫ್ ವೇಜ್ ರಿವಿಷನ್ ಇದು. ಸೆಮಿ ಡಿಕ್ಟಟೋರಿಯಲ್ ಅಂತ ಯಾಕೆ ಕರಿತೀನಿ ಅಂತಂದರೆ, ಸಂಘಟನೆಗಳ ಜೊತೆ ಜಂಟಿಯಾಗಿ ಸರ್ಕಾರ ನೇರವಾಗಿ ಚರ್ಚೆ ಮಾಡ್ತು. ಚರ್ಚೆ ಮಾಡಿದರೂ ಕೂಡ ವೇತನ ಪರಿಷ್ಕರಣೆಯನ್ನು ಘೋಷಣೆ ಮಾಡಬೇಕಾದ್ರೆ ಸರ್ಕಾರನೇ ಘೋಷಣೆ ಮಾಡ್ತಿತ್ತು. ಅಂದರೆ ಇಟ್ ಈಸ್ ನಾಟ್ ಎ ಸೆಟಲ್ಡ್ ವೇಜ್ ರಿವಿಷನ್. ಸೆಟಲ್ಡ್ ವೇಜ್ ರಿವಿಷನ್ ಅಂದರೆ ಏನರ್ಥ, ಸಂಧಾನ ಮಾಡಿ ಸಂಧಾನದಲ್ಲಿ ಒಂದು ಒಪ್ಪಂದಕ್ಕೆ ಬಂದು ಎರಡೂ ಪಕ್ಷಗಳು ಸಹಿ ಮಾಡಿ ಅದನ್ನು ಅಗ್ರಿಮೆಂಟ್ನ ಜಾರಿಗೆ ತಂದರೆ ಅದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅಂತಾರೆ. ಇದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಯಿತು. ಆದರೆ ಒನ್ ವೇ ಡಿಕ್ಲರೇಷನ್ ಆದರೆ ಸೆಮಿ ಡಿಕ್ಟಟೋರಿಯಲ್ ಆಯಿತು. ಚರ್ಚೆ ಆಯಿತು, ಆದರೆ ಚರ್ಚೆ ಆದ ನಿರ್ಣಯಗಳನ್ನು ಸರ್ಕಾರದ ಜೊತೆ ಸಂಘಟನೆಗಳ ಜೊತೆ ಸಂಘಟನೆಗಳ ಜೊತೆ ಜಂಟಿಯಾಗಿ ಸಹಿ ಮಾಡಿ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಮಾಡಲಿಲ್ಲ. ಈ ಸ್ಟೇಜು 2012ರಿಂದ ಇವತ್ತಿಗೂ ಇದೆ. 20ಕ್ಕೆ ಬಂದೆ 2020 ಆವಾಗೇನಾಯಿತು, ಮತ್ತೆಗೇನ್ ಡಿಸ್ಕಷನ್ ಆಯಿತು, ಬೊಮ್ಮಾಯಿ ಸರ್ಕಾರ ಬಂತು. ಅದಕ್ಕಿಂತ ಮಧ್ಯೆ 2016ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಆವಾಗಲೂ ಕೂಡ ಡಿಕ್ಲರೇಷನ್ ಮಾಡಿದ್ದು ಸರ್ಕಾರ. ಆದರೆ ನಾವು ಏನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಅಧ್ಯಕ್ಷನಾಗಿದ್ದು ನಾನು, ಹಾಗೂ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನಲ್ಲಿ ಸುಬ್ರಾಯರು ಇಬ್ಬರೂ ಕೂಡ ನಾವು ಇದ್ದೀವಿ, ಚರ್ಚೆಯಲ್ಲಿದ್ದೀವಿ, ಒಪ್ಪಂದದಲ್ಲಿದ್ದೀವಿ. ಆದರೆ ನಮ್ಮ ಸಹಿ ತಗೊಳ್ದೇನೆ ಅವ್ರು ಡಿಕ್ಲೇರ್ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಆ ಸ್ಥಿತಿ ಭಾಳ ಚಿಂತಾಜನಕ ಸ್ಥಿತಿ ಇತ್ತು. ಯಾಕೆಂತಂದರೆ ಸಿದ್ದರಾಮಯ್ಯನವ್ರ ಮಗ ವಿದೇಶದಲ್ಲಿ ಪ್ರಾಣ ಹೋಗುವಂತಹ ಸ್ಥಿತಿಯಲ್ಲಿದ್ದರಿಂದ ಅವರು ವಿದೇಶಕ್ಕೆ ಹೋಗಬೇಕಾಗಿತ್ತು. ಆದರೂ ಈ ಡಿಕ್ಲರೇಷನ್ ರಿವೈಸ್ಡ್ ವೇಟ್ ಡಿಕ್ಲರೇಷನ್ ಮಾಡೇ ಅವರು ವಿದೇಶಕ್ಕೆ ಹೋದರು. ಅದು 16. ಆಮೇಲೆ ಬೊಮ್ಮಾಯಿ ಸನ್ಮಾನ್ಯ ಬೊಮ್ಮಾಯಿಯವರು ಅಧಿಕಾರಕ್ಕೆ ಬಂದರು. ಅವರೂ ಕೂಡ ನಾನು ಹೇಳಿದೆ ಅವ್ರಿಗೆ 2 ಸಲ ಏರೋಡ್ರೋಮನ್ನು ಮೀಟ್ ಮಾಡಿ ಹೇಳಿದೆ, ಬೊಮ್ಮಾಯಿಯವರೇ ನೀವು ಜಂಟಿ ಕ್ರಿಯಾ ಸಮಿತಿ ಜೋಡಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅದರ ಜೋಡಿನೇ ಮಾತುಕತೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಯಾಕೆಂದರೆ ಅಷ್ಟೊತ್ತಿಗೆ ಒಡಕಾಗಿತ್ತು. ಆ ಒಡಕಾಗಿತ್ತು ಅನ್ನೋ ಕಾರಣಕ್ಕೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆನೇ ಚರ್ಚೆ ಮಾಡಿ ಅಂತ ಒತ್ತಾಯಪೂರ್ವಕ ಹೇಳಿದೆ. ಸೊ ಜಂಟಿ ಆ್ಯಕ್ಷನ್ ಕಮಿಟಿ ಜೊತೆನೇ ಚರ್ಚೆ ಮಾಡಿದ್ರು ಖರೆ, ಆದರೆ ಅದು ಒಪ್ಪಂದ ಸಹಿ ಆಗಲಿಲ್ಲ. ಡಿಕ್ಲರೇಷನ್ ಆಯಿತು. ಡಿಕ್ಲರೇಷನ್ ಆಗಿದ್ದು 38 ತಿಂಗಳು ತಡ ಮಾಡಿ, ಅದೇ 38 ಮಂತ್ಸ್ ವೇಜ್ ಡಿಫ್ರೆನ್ಸ್ ನಮಗೆ ಬರಬೇಕು ಅನ್ನೋದು 20ರಿಂದ 24ರವರೆಗಿನ ವೇಜ್ ರಿವಿಷನ್ಗೆ ಸಂಬಂಧ. ಭಾಳ ಮಹತ್ವದ ವಿಷಯ ಇದು. 4 ವರ್ಷದ್ದೇ. ಆದರೆ ಈ ಹೊತ್ತು ತಂತ್ರಗಾರಿಕೆ ಮಾಡಿ ಡಿಕ್ಟಟೋರಿಯಲ್, ಸೆಮಿ ಡಿಕ್ಟಟೋರಿಯಲ್ ಅಲ್ಲ, ಡಿಕ್ಟಟೋರಿಯಲ್ ಸ್ಟೇಜಿಗೆ ಬರ್ತಾಯಿದ್ದು ಮತ್ತೆ. ಯಾಕೆಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರೋದೇನು, 1/4/26ರಿಂದ ಹೊಸ ಒಪ್ಪಂದ ಜಾರಿಗೆ ಬರುವುದು. ಅಂದರೆ ಹೊಸ ವೇಜ್ ರಿವಿಷನ್, ಒಪ್ಪಂದ ಅನ್ನೋ ಶಬ್ದ ಬಳಸಲ್ಲ ಅವರು. ಹೊಸ ವೇತನ ಪರಿಷ್ಕರಣ 1/4/26ರಿಂದ ಜಾರಿಗೆ ತರಲಾಗುವುದು ಅಂತ ಘೋಷಣೆ ಮಾಡಿದರು. ಅರ್ಥ ಏನು? ಅವರೇ ಹೇಳ್ತಾರೆ 4 ವರ್ಷಗಳ ವೇಜ್ ಸೆಟಲ್ಮೆಂಟೇ ಆಗೋದು ಸ್ಟೇಟ್ ಟ್ರಾನ್ಸ್ಪೋರ್ಟ್ನಲ್ಲಿ, ಅದು ID ಆ್ಯಕ್ಟ್ ಒಳಗೆ ಆಗೋದು ಅನ್ನೋ ಮಾತು ಅವರೇ ಈವನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ. ಹೇಳೋದು ಹಾಗೆ, ಆದರೆ ಡಿಕ್ಲೇರ್ ಮಾಡೋದು ಹೇಗೆ? 1/4/26ನಿಂದ ಜಾರಿಗೆ ಬರುತ್ತೆ. ಅರ್ಥ ಏನು? 1/4/2024ನಿಂದ ಜಾರಿಗೆ ಬರಬೇಕಾದಂತಹ ವೇಜ್ ರಿವಿಷನ್, ಇದನ್ನು 1/4/26 ಅಂದರೆ ಏನಾಯಿತು? 27 ತಿಂಗಳು ಮತ್ತೆ ವೇತನ ಪರಿಷ್ಕರಣದ ಒಂದು ಲಾಭವನ್ನು ಕಾರ್ಮಿಕರಿಗೆ ವಂಚನೆ ಮಾಡುವಂಥ ಒಂದು ಸ್ಥಿತಿ. ಇದನ್ನು ಡಿಕ್ಲೇರ್ ಮಾಡ್ತಾರೆ. ಇವರು ನಿರಂಕುಶಾಧಿಕಾರಿಗಳು ಅಂತ ಕರಿಬೇಕೋ
ಏನಂತ ಕರಿಬೇಕು? ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಈ ನಿರಂಕುಶಾಧಿಕಾರವನ್ನು ಕಾರ್ಮಿಕರು ಒಕ್ಕಟ್ಟಾಗಿ ವಿರೋಧ ಮಾಡಬೇಕು. ಅಷ್ಟೇ ಅಲ್ಲ, ಕಾಮನ್ ಫ್ರಂಟ್ ಮಾಡಿಕೊಂಡು ಸ್ಟ್ರೈಕ್ ಕಾಲ್ ಕೊಡಲೇಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ನಾನು ಕೊಡ್ತಾ ಇದ್ದೇನೆ. ಈ ಅಭಿಪ್ರಾಯವನ್ನು ನಾನು ಜಾಯಿಂಟ್ ಆ್ಯಕ್ಷನ್ ಕಮಿಟಿನಲ್ಲಿ ಮಂಡಿಸಬೇಕು ಅಂತ ಹೇಳಿದ್ದೇನೆ. ಆ ಪ್ರಕಾರ ಅವರೂ ಕೂಡ ಒಂದು ನಿರ್ಣಯಕ್ಕೆ ಬಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂದ್ರೇನು, 6 ಸಂಘಟನೆಗಳು ಕೂಡಿದಂತಹ ಜಾಯಿಂಟ್ ಆ್ಯಕ್ಷನ್ ಕಮಿಟಿ. ಅದರಲ್ಲಿ ನಮ್ಮ ಮಹಾಮಂಡಲ ಇದೆ, ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇದೆ, ಮತ್ತು CITU ಲೈಟ್ ಫೆಡರೇಷನ್ ಇದೆ. ಅದಲ್ಲದೆ SC/ST ನೌಕರ ಸಂಘಟನೆಗಳು 2 ಇವೆ. 6 ಸಂಘಟನೆಗಳು ಕೂಡಿಕೊಂಡು ಏನು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಫಾರ್ಮ್ ಮಾಡ್ಕೊಂಡಿದ್ದೀವಿ. ಆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಕೊಟ್ಟಿರೋ ಡಿಮ್ಯಾಂಡ್ಸ್ನಲ್ಲಿ ಅತಿ ಮುಖ್ಯವಾಗಿ 38 ತಿಂಗಳ ಡಿಫರೆನ್ಸ್ ಇನ್ ವೇಜ್ ಏನು ಬರಬೇಕು ಅದು ನಮಗೆ ಬರಲೇಬೇಕು. 4 ವರ್ಷದ ವೇಜ್ ಸೆಟಲ್ಮೆಂಟ್ ಆಗಲೇಬೇಕು. ಮತ್ತು ಅದು 1/1/24ನಿಂದಲೇ ಜಾರಿಗೆ ಬರಬೇಕು. ಅಲ್ಲದೆ ಹೊಸ ವೇಜ್ ರಿವಿಷನ್ ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಇದು ಡಿಮ್ಯಾಂಡ್ಸ್ ಎಲ್ಲ ಇದೆ, ಉದ್ದಕ್ಕಿದೆ ಡಿಮ್ಯಾಂಡ್ಸ್. ಅದರ ಪ್ರಮುಖವಾದ ಡಿಮ್ಯಾಂಡ್ಸ್ ಹೇಳ್ತಾ ಇದ್ದೇನೆ. ಈ ಡಿಮ್ಯಾಂಡ್ಸ್ ಇಟ್ಟು ಕೂತಿದ್ದೀವಿ. ಈಗ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತಗೊಂಡಿರೋ ನಿಲುಮೆ ಏನು ಅಂತಂದರೆ 1/4/26ನಿಂದ ಹೊಸ ವೇಜ್ ರಿವಿಷನ್ ಜಾರಿಗೆ ತರ್ತೀವಿ ಅಂತ. ಅಂದರೆ 27 ತಿಂಗಳ ವೇಜ್ ರಿವಿಷನ್ ಲಾಭ ಅದನ್ನು ಕಾರ್ಮಿಕರಿಗೆ ವಂಚಿಸಿ ಸರ್ಕಾರ ಡಿಕ್ಲೇರ್ ಮಾಡಬೇಕು ಹೊಸ ವೇತನ ಶ್ರೇಣಿಯನ್ನು. ಚರ್ಚೆ ಮಾಡಲಿಕ್ಕೆ ತಯಾರಿದ್ದಾರೆ, ಚರ್ಚೆನೂ ಮಾಡಿದ್ದಾರೆ. ಯಾರ್ಯಾರ ಜೋಡಿ ಚರ್ಚೆ ಮಾಡಿದ್ದಾರೆ? ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆನೂ ಚರ್ಚೆ ಮಾಡಿದ್ದಾರೆ, ಒಕ್ಕೂಟ ಜೊತೆನೂ ಚರ್ಚೆ ಮಾಡಿದ್ದಾರೆ. ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಬ್ರಿಟಿಷ್ ರೂಲಿಗೆ ಬಂದರು. ಬ್ರಿಟಿಷ್ ಸರ್ಕಾರದ ತಂತ್ರ ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳು. ಅಂದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿನೂ ಮಾತುಕತೆ ಕರೆಯೋದು, ಅವ್ರ ಹತ್ರನೂ ಡಿಮ್ಯಾಂಡ್ಸ್ ಮಾತಾಡೋದು, ಅಲ್ಲದೆ ಒಕ್ಕೂಟದ ಸಂಘಟನೆನೂ ಕರೆಯೋದು, ಅವ್ರ ಜೊತೆನೂ ಮಾತಾಡೋದು. ಅಂದರೇನು? ಸಂಘಟನೆಗಳ ಒಡಕನ್ನು ಮಾಡಿ ಅದರ ಲಾಭವನ್ನು ತಗೊಂಡು 1/4/26ಇಂದ ಡಿಕ್ಲೇರ್ ಮಾಡಬೇಕು ಅನ್ನೋ ತಂತ್ರಗಾರಿಕೆ ಸಿದ್ದರಾಮಯ್ಯನವರು ಬಳಸ್ತಾ ಇದ್ದಾರೆ. ನಾನು ಅಗದಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಒಬ್ಬ ಹಿರಿಯ ಮುಖಂಡನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಈ ತಂತ್ರಗಾರಿಕೆ ನಡೆಯೋದಿಲ್ಲ. ಕಾರಣ ಇಷ್ಟೇ, ಇವತ್ತು ಕಾರ್ಮಿಕರು ಎಚ್ಚೆತ್ತುಕೊಂಡಿದ್ದಾರೆ. ನಾನು ಇತ್ತೀಚೆ ಒಕ್ಕೂಟದ ಅಧ್ಯಕ್ಷರಾದಂಥ ಚಂದ್ರು ಅವ್ರ ಜೊತೆ ಇಲ್ಲೇ ಹುಬ್ಬಳ್ಳಿಯಲ್ಲಿ ಅವ್ರು ನಾನು ಬಂದು ಭೇಟಿಯಾದಾಗ ಇಡೀ ವಿವರಗಳನ್ನು ಕೊಟ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ಹೊತ್ತು ಸರ್ಕಾರ ನಿರಂಕುಶ ಅಧಿಕಾರಿ ಧೋರಣೆಯನ್ನು ತಗೊಳ್ತಾ ಇದೆ. ನೀವು ಪ್ರತ್ಯೇಕವಾಗಿರುವಂಥ ಒಂದು ಸ್ಥಿತಿಯಲ್ಲಿದ್ದರೆ, ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಒಂದೇ ಒಂದು ಹಾದಿ ಉಳಿದಿರೋದು. ಅದೇನು ಅಂತಂದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಡಿಮ್ಯಾಂಡ್ಸ್ನಲ್ಲಿ ಬೇಕಾದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡಬೇಕಾದ್ರೆ ಅದನ್ನು ಒಪ್ಪಂದಕ್ಕೆ ಬಂದು ವ್ಯತ್ಯಾಸ ಮಾಡ್ಕೋಬಹುದು. ಆದರೆ ಕಾಮನ್ ಫ್ರಂಟ್ ಮಾಡಿಕೊಂಡು, ಕಾಮನ್ ಫ್ರಂಟ್ ಇದರ ಅರ್ಥ ಏನು? ಒಂದು ಕಡೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ, ಇನ್ನೊಂದು ಕಡೆ ಒಕ್ಕೂಟ, ಇವೆರಡೂ ಕೂಡ ಒಕ್ಕಟ್ಟಾಗಿ ಬಂದು ಕಾಮನ್ ಫ್ರಂಟ್ ಮಾಡಿ ಜಾಯಿಂಟ್ ಆ್ಯಕ್ಷನ್ ಕಾಲ್ ಕೊಡಬೇಕು. ಕಾಮನ್ ಆ್ಯಕ್ಷನ್ ಅಂದರೆ ಇಡೀ ಸಾರಿಗೆ ನೌಕರರು ನಾವು ಮುಷ್ಕರಕ್ಕೆ ಹೋಗ್ತೇವೆ. 3 ಮಹತ್ವದ ಡಿಮ್ಯಾಂಡ್ಸ್ ಮೇಲೆ. ಒಂದು, 38 ತಿಂಗಳ ವೇತನ ವ್ಯತ್ಯಾಸ ಕೊಡಲೇಬೇಕು. ಒಂದು. ಎರಡನೇದು 1/1/24 ವೇತನ ಪರಿಷ್ಕರಣೆ ಆಗಬೇಕು. ಇದು ನಮಗೇನು ಡಿಫರೆನ್ಸ್? ಯಾವತ್ತೇ ನೀವು ವೇತನ ಪರಿಷ್ಕರಣೆ ನಿರ್ಣಯ ತಗೊಳ್ಳಿ,
ಅದು ಜಾರಿಗೆ ತರೋದು 1/1/24ರಿಂದಲೇ ಜಾರಿಗೆ ತರಬೇಕು ಅನ್ನುವಂಥ ಮಹತ್ವದ ಕಾಮನ್ ಡಿಮ್ಯಾಂಡ್ ಇಟ್ಕೊಂಡು ವೇತನ ಪರಿಷ್ಕರಣ ಏನಾಗಬೇಕು ಅನ್ನೋದ್ರ ಬಗ್ಗೆ ಕಾಮನ್ ಫ್ರಂಟ್ನಲ್ಲಿ ಚರ್ಚೆ ಮಾಡಿ ಒಂದು ಕಾರ್ಮಿಕರಿಗೆ ಹಿತಕರವಾದಂತಹ ಉಪಯುಕ್ತವಾದಂತಹ ಒಂದು ನಿರ್ಣಯಕ್ಕೆ ಬರಲೇಬೇಕು ಅಂತನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಈ ಮಾತನ್ನು ಒಕ್ಕೂಟದ ಅಧ್ಯಕ್ಷರಾದಂತಹ ಚಂದ್ರು ಅವ್ರಿಗೂ ಕೂಡ ನಾನು ಹೇಳಿ ಕಳಿಸಿದ್ದೇನೆ. ಅಷ್ಟೇ ಅಲ್ಲ, ನಾನು ಅಧ್ಯಕ್ಷನಾಗಿರುವಂತಹ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಮಹಾಪ್ರಧಾನ ಕಾರ್ಯದರ್ಶಿಯಾದಂಥ ಅರಸವರು ಹಾಗೂ ಇತರ ಪದಾಧಿಕಾರಿಗಳಿಗೂ ಕೂಡ ಈ ವಿಷಯವನ್ನು ತಿಳಿಸಿ, ನೋಡಿ, ಜಂಟಿ ಸಮಿತಿಯಲ್ಲಿ ನೀವು ಪ್ರತಿಪಾದನೆ ಮಾಡಬೇಕು. ಈ ಹೊತ್ತು ಒಂದೇ ಹಾದಿ ಅಂತಂದರೆ ಎಲ್ಲ ನೌಕರರು ಒಂದಾಗಿ ಸರ್ಕಾರಕ್ಕೆ ಟಕ್ಕರ್ ಕೊಡಲೇಬೇಕು. ಇದು ಮಹತ್ವದ ನಿರ್ಣಯ ಆಗಲೇಬೇಕು ಅಂತ ಹೇಳಿದ್ದೇನೆ. ಬಹುಶಃ ಇದು ಸಾಧ್ಯ ಆಗ್ಬೋದು. ಅಲ್ಲಿ ನಿವೃತ್ತಿ ನೌಕರರ ಸಂಘಟನೆಗಳಿಗೂ ನಾನು ಹುಬ್ಬಳ್ಳಿಯಲ್ಲೇ ಒಂದು ಜಂಟಿ ಸಭೆಯನ್ನು ಕರೆದು ಅವರಲ್ಲೂ ನಾನು ಮನವಿ ಮಾಡಿಕೊಂಡಿದ್ದೇನೆ. ನೋಡಿ, ಇವಾಗೇನು ಒಪ್ಪಂದ ಆಗುತ್ತೆ ಅದರಲ್ಲಿ ನಿಮಗೂ ಕೂಡ ಪಾಲಿದೆ, ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳೋದಲ್ಲದೆ ಅತಿ ಮುಖ್ಯವಾಗಿ ನಾನು ಹೊಸ ಪ್ರತಿಪಾದನೆಯೊಂದನ್ನು ಮಾಡಿದ್ದೇನೆ. ಅತಿ ಮುಖ್ಯವಾದ್ದು ಯಾಕೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪೀರಿಯಡ್ ಆಫ್ 1957 ಆ್ಯಂಡ್ 1989. ಯಾವುದದು? ಅದು ಪ್ರಜಾಸತ್ತಾತ್ಮಕ ಹಂತ. ಪ್ರಜಾಸತ್ತಾತ್ಮಕ ಹಂತಕ್ಕೆ ನಾವು ಹೋಗಲೇಬೇಕು. ಯಾವಾಗ ಸಾಧ್ಯ? 4 ವರ್ಷದ ಮಹತ್ವದ್ದಲ್ಲ, 4 ವರ್ಷ ಅಂತಲೇ ಇಟ್ಕೊಳ್ಳೋಣ. ಅದು ಸರ್ಕಾರನೂ ಒಪ್ಪುತ್ತೆ. ಸರ್ಕಾರ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳೇ ಅಧಿವೇಶನದಲ್ಲಿ ಹೇಳಿದ್ದಾರೆ, KSRTCನಲ್ಲಿ ಆಗಬೇಕಾದ್ದು 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟು, 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣ. ಅಗ್ರಿಮೆಂಟ್ ಅನ್ನೋ ಶಬ್ದ ಬಳಸಲ್ಲ ಅವರು. ವೇತನ ಪರಿಷ್ಕರಣ 4 ವರ್ಷಕ್ಕೊಮ್ಮೆ. ಅದು ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅವ್ರು ಬಳಸಿರೋ ಶಬ್ದಗಳಿದು. ನಾವು ಹೇಳ್ತಾ ಇರೋದು ಅದೇ, 4 ವರ್ಷಕ್ಕೊಮ್ಮೆ ಆಗಲೇಬೇಕು. ಈಗೇನು ಮಾಡ್ತಾಯಿದ್ದಾರೆ, 38 ತಿಂಗಳ ಸಂಬಳದ ವೇತನ ವ್ಯತ್ಯಾಸವನ್ನೂ ನುಂಗಬೇಕು. ಅಷ್ಟೇ ಅಲ್ಲ, ಹೊಸ ವೇತನ ಪರಿಷ್ಕರಣೆ ಮಾಡುವಾಗ 27 ತಿಂಗಳ ವೇತನ ವ್ಯತ್ಯಾಸವನ್ನೂ ನುಂಗಬೇಕು ಅಂತ ನಿಂತಿದೆ ಸರ್ಕಾರ. ಇದನ್ನು ಸಮಸ್ತ ಕಾರ್ಮಿಕರು ಕೂಡ ಅರ್ಥಕೊಂಡು, ಸಮಸ್ತ ಕಾರ್ಮಿಕರು ಕೂಡ ಒಕ್ಕಟ್ಟಾಗಿ, ಎಲ್ಲ ಸಂಘಟನೆ ಕೂಡ ಒಂದಾಗಿ ಇವತ್ತು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಕಾಲ್ ಕೊಡಲೇಬೇಕು ಅನ್ನೋ ವಿಷಯವನ್ನು ನಾನು ಸಂಘಟನೆಗಳಿಗೆ ಹೇಳಿದರೆ, ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ಅದು ಬಹಳ ಮಹತ್ವದ್ದು. ಏನು ಅಂತಂದರೆ, ಶಕ್ತಿ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಇದು ಈಗಿನ ಸರ್ಕಾರದ ಒಂದು ಧೋರಣೆಯ ಪರಿಣಾಮವಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಸಾರಿಗೆ ಸಂಪೂರ್ಣವಾಗಿ ಟಿಕೆಟ್ ಇಲ್ಲದೆ ಅವರು ಪ್ರಯಾಣ ಮಾಡಬಹುದು. ಅಂದರೆ ಪುಕ್ಕಟೆ ಪ್ರಯಾಣಕ್ಕೆ ಒಂದು ಪಾಲಿಸಿ ಡಿಸಿಷನ್ ತಗೊಂಡು ಅವರಿಗೆ ಸಂಪೂರ್ಣವಾಗಿ ಫ್ರೀ ಟ್ರಾವೆಲ್ ಸೌಲಭ್ಯವನ್ನು ಮಾಡಿಕೊಟ್ಟಿದೆ. ಅತ್ಯಂತ ಸ್ವಾಗತಾರ್ಹವಾದಂಥ ವಿಷಯ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ ಅದು ಏನು ಅಂತಂದರೆ, ಸಾರಿಗೆ ನೌಕರರು ಎಲ್ಲರೂ ಕೂಡ ಈ ಯೋಜನೆಯ ಯಶಸ್ಸಿಗೆ ಎಲ್ಲರೂ ಕೆಲಸ ಮಾಡೋರು ಅವರು. ಯೋಜನೆ ಸರ್ಕಾರದಿರ್ಬೋದು, ಆದರೆ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇರೋದು ಸಾರಿಗೆ ನೌಕರರು. ಇದರ ಮರೆಯೋ ಹಾಗಿಲ್ಲ. ಸಾರಿಗೆ ನೌಕರರಿಗೆ 38 ತಿಂಗಳ ವೇತನ ವ್ಯತ್ಯಾಸ ವಂಚಿತವಾಗಿದೆ. ಈಗ 27 ತಿಂಗಳ ವೇತನ ವ್ಯತ್ಯಾಸವನ್ನೂ ಕೂಡ ವಂಚಿತವನ್ನಾಗಿ ಮಾಡಲು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೈ ಹಾಕ್ತಾ ಇದ್ದಾರೆ. ಅಂದರೆ 65 ತಿಂಗಳ ವೇತನ ವ್ಯತ್ಯಾಸವನ್ನು ಸಾರಿಗೆ ನೌಕರರು ಕಳ್ಕೊಳ್ತಾರೆ. ಇದನ್ನು ಸಾರಿಗೆ ನೌಕರರಿಗೆ ಬಿಂಬಿಸೋದ್ರ ಜೊತೆಗೆ
ತಾಯಂದಿರಿಗೆ ನಮಸ್ಕಾರ ಮಾಡಿ ಹೇಳಬೇಕು, ಎಲ್ಲ ಕಾರ್ಮಿಕರು ಹೇಳಬೇಕು, ತಾಯಂದ್ರೆ ನಾವು ರಕ್ತ ಸುಟ್ಕೊಂಡು ಹೊಟ್ಟೆ ತಿಂದು ನಿಮ್ಮ ಸಲುವಾಗಿ ದುಡಿತಾ ಇದ್ದೀವಿ. ಶಕ್ತಿ ಯೋಜನೆ ಯಶಸ್ವಿ ಆಗಬೇಕಾದರೆ ಸಾರಿಗೆ ಕಾರ್ಮಿಕರು ದುಡಿದೆ ಶಕ್ತಿ ಯೋಜನೆ ಯಶಸ್ವಿ ಆಗ್ತಾ ಇರಲಿಲ್ಲ. ಒಂದೇ ಒಂದು ದಿನ ಸ್ಟ್ರೈಕ್ ಕಾಲ್ ಕೊಟ್ಟು August 4th, August 5th ಒಂದೇ ದಿನ ಹಸ್ತಕ್ಷೇಪ ಮಾಡಿದ್ದು ಹೈಕೋರ್ಟ್ ಹಸ್ತಕ್ಷೇಪ ಮಾಡಿದ್ದಕ್ಕೆ ಸ್ಟ್ರೈಕ್ ಶುರು ಮಾಡಿಬಿಟ್ಟಿದ್ರು ಕೂಡ ಹೈಕೋರ್ಟಿಗೆ ವರಿಷ್ಠ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ತನ್ನ ಸ್ಟ್ರೈಕ್ ವಾಪಸ್ ತಗೊಂಡು ಮಾತುಕತೆಗೆ ಸಿದ್ಧ ಆಯಿತು. ಹೈಕೋರ್ಟ್ ಹೇಳಿದೆ ಸರ್ಕಾರಕ್ಕೆ, ನೀವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. ಈಗ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ವರಿಷ್ಠ ನ್ಯಾಯಾಲಯದ ಆದೇಶವನ್ನು ಕೂಡ ಅಗೌರವ ಮಾಡಿದ್ದಾರೆ ಎನ್ನುವ ಮಾತನ್ನು ನಾನು ಭಾಳ ಗಂಭೀರವಾಗಿ ಹೇಳ ಬಯಸ್ತೇನೆ. ಇದಾಗಬಾರ್ದು. ಇವತ್ತು ಕಾರ್ಮಿಕ ಸಂಘಟನೆಗಳು ವರಿಷ್ಠ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ತನ್ನ ಸಂಪನ್ನು ವಾಪಸ್ ತಗೊಳ್ತು. ಈಗ ಅನಿವಾರ್ಯ ಆಗಿದೆ, ಸಂಪು ಅನಿವಾರ್ಯ ಆಗಿದೆ. ನಾವು ತಾಯಂದಿರಿಗೆಲ್ರಿಗೂ ಕೂಡ ಅಪ್ಪೀಲ್ ಮಾಡಿಕೊಂಡು, ನಾನು ಹೇಳಿದ್ದೇನೆ, ತಾಯಂದಿರಿಗೆಲ್ರಿಗೂ ಅಪ್ಪೀಲ್ ಮಾಡಿಕೊಂಡು ಮನವಿ ಮಾಡಿಕೊಂಡು, ತಾಯಿ ನಾವು ಹೊಟ್ಟೆ ತಿಂದು ಈ ಹೊತ್ತು ಹೋರಾಟ ಮಾಡ್ತಾ ಇದ್ದೇವೆ, ಹೊಟ್ಟೆ ತಿಂದು ಕೆಲಸ ಮಾಡ್ತಾ ಇದ್ದೇವೆ, ನಿಮ್ಮ ಸೇವೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಹೆಚ್ಚಾಗಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು. ನಾವು ನಿಮಗೆ ಸೇವೆ ಮಾಡ್ತಾ ಇದ್ದೇವೆ, ದಯವಿಟ್ಟು ನಮಗೆ ಸಹಾಯಕ್ಕೆ ಬನ್ನಿ. ಈಗ ನೀವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳ್ರಿ, ಸಾರಿಗೆ ನೌಕರರು ಹೊಟ್ಟೆ ತಿಂದು ನಮ್ಮ ಸೇವೆ ಮಾಡ್ತಾ ಇದ್ದಾರೆ, ನೀವು ಅವರ ವೇತನ ಪರಿಷ್ಕರಣವನ್ನು ತಕ್ಷಣವೇ ಮಾತುಕತೆಯಿಂದ ಪರಿಹಾರ ಮಾಡಿ ಅವರಿಗೆ ಒಳ್ಳೆಯದಾಗುವಂಥ ಒಂದು ವೇತನವನ್ನು ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಿ, ಅದು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಆ ವೇತನ ಪರಿಷ್ಕರಣೆ ಮಾಡಿ ಅಂತ ತಾಯಂದರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವಂತಹ ಕಾರ್ಯವನ್ನು ಮಾಡಲೇಬೇಕು ಅಂತ ಅವರೆಲ್ಲೂ ಕೂಡ ಮನವಿ ಮಾಡಿಕೊಡ್ರಿ ಅಂತ ನಾನು ನಿವೃತ್ತಿ ನೌಕರ ಸಂಘದ ಎಲ್ಲ ಸ್ನೇಹಿತರಿಗೂ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನಾನು ಸಾರಿಗೆ ಕಾರ್ಮಿಕರಿಗೆ ಹೇಳ್ತಾ ಇದ್ದೇನೆ, ಅದರಲ್ಲೂ ಕೂಡ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ಗೆ ಮನವಿ ಮಾಡ್ತಾ ಇದ್ದೇನೆ. ನೀವು ಮನವಿ ಪತ್ರವನ್ನು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಹೊಟ್ಟೆ ತಿಂದು ಇವತ್ತು ಮಹಿಳೆಯರ ಸೇವೆ ಮಾಡ್ತಾ ಇದ್ದೇವೆ, ಮಹಿಳೆಯರ ಸೇವೆ ಮಾಡ್ತಾ ಇದ್ದಾರವರು. ಸೊ ಅವರಿಗೆ ಸಹಾಯಕ್ಕೆ ನೀವು ಹೋಗಿ, ಇಲ್ಲ ಅಂತಂದರೆ ಸಂಪು ಆಯಿತು ಅಂತಂದರೆ ಹೆಚ್ಚು ಅದರಿಂದ ತೊಂದರೆಗೀಡಾಗೋರು ಮಹಿಳೆಯರು ಅನ್ನೋದನ್ನು ಬಿಂಬಿಸಿ ನೀವು ನಮಗೆ ಸಹಕಾರ ಕೊಡಿ ಅನ್ನೋ ಮನವಿಯನ್ನು ಮಹಿಳಾ ಎಲ್ಲ ತಾಯಂದಿರಿಗೂ ಕೂಡ ಮಾಡಿಕೊಳ್ಳಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇದೆ, 6 ಸಂಘಟನೆಗಳ ಒಕ್ಕೂಟ, ಅದು ಮತ್ತು ಒಕ್ಕೂಟ ಚಂದ್ರು ನೇತೃತ್ವದ ಒಕ್ಕೂಟ, ಇವೆರಡೂ ಕೂಡಿಕೊಂಡು ಕಾಮನ್ ಆ್ಯಕ್ಷನ್. ಆ ಆ್ಯಕ್ಷನ್ ಯಾವುದು ಅಂತಂದರೆ ಸ್ಟ್ರೈಕ್ ಕಾಲೇ ಕೊಡಬೇಕು. ಸ್ಟ್ರೈಕ್ ಕಾಲ್ ಕೊಡದೆ ಈ ಸರ್ಕಾರಕ್ಕೆ ತಿಳುವಳಿಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ನಾನು ಅಧ್ಯಕ್ಷ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ನಿಜ, ಆದರೆ ನಾನು ಇಡೀ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಒಂದಾಗಿ ಸ್ಟ್ರೈಕ್ ಕಾಲ್ ಕೊಡಬೇಕು ಅನ್ನುವಂತಹ ಮನವಿಯನ್ನು ಎಲ್ಲ ಕಾರ್ಮಿಕ ಸಂಘಟನೆಗಳಿಗೂ ಕೂಡ ನಾನು ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಕಾಮನ್ ಫ್ರಂಟ್ ಮಾಡಿಕೊಂಡು ಈ ಕಾಲ್ ಕೊಟ್ಟು ಸರ್ಕಾರನ ಯಾವುದು ನೆಗೋಷಿಯೇಟೆಡ್ ಸೆಟಲ್ಮೆಂಟಿಗೆ ಬನ್ನಿ. 2012ರಿಂದ ಏನು ಹಾಕ್ಕೋತ ಬಂತು ಅದು ನಾವು ಒಪ್ಪಲ್ಲ.